ಆತ್ಮೀಯ ಗೆಳೆಯರೇ, ಮತ್ತೊಮ್ಮೆ ಸ್ವಾಗತ. ನಾನು ಮ್ಯೂಸಿಕ್ ಆರ್ಟಿಸ್ಟ್ ಶಾಂತಿನಾಥ್ ಅಂತ. ಇವಾಗ ನಾವು ದಾಂಡಿಯಾ ಪ್ಯಾಚ್, ಗರ್ಭ ದಾಂಡಿಯಾ ಪ್ಯಾಚ್ ಎಡಿಟಿಂಗ್ ನೋಡೋಣ ಯಾವ ರೀತಿ ಇದೆ ಅಂತ. ನನ್ನ ಎಲ್ಲ ಹೊಸ ಹೊಸ ರೀಲ್ಸ್, ಪ್ಯಾಚ್ ಎಡಿಟಿಂಗ್, ಮೋಟಿವೇಶನ್ಸ್ ಹಾಗೂ ಇನ್ನಿತರ ಎಲ್ಲ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಆರ್ಟಿಸ್ಟ್ ಶಾಂತಿನಾಥ್ ಅಂತ, ಮ್ಯೂಸಿಕ್ ಆರ್ಟಿಸ್ಟ್ ಶಾಂತಿನಾಥ್ ಅಂತ ಬರುತ್ತೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಎಲ್ಲ ರೀತಿಯ ವಿಡಿಯೋಗಳಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇವಾಗ ದಾಂಡಿಯಾ ಪ್ಯಾಚ್ ನೋಡೋಣ. ಮೊದಲಿಗೆ ಎಡಿಟ್ ಬಟನ್ ಪ್ರೆಸ್ ಮಾಡೋಣ. ಎಡಿಟ್ ಬಟನ್ ಪ್ರೆಸ್ ಮಾಡಿದ ಮೇಲೆ ಬ್ಯಾಂಕ್ ಎ ಮತ್ತು ಬ್ಯಾಂಕ್ ಬಿ ಎರಡು ಬ್ಯಾಂಕ್ ಬರುತ್ತೆ. ಒಂದನೇ ಬ್ಯಾಂಕ್, ಇವಾಗ ಎ ಬ್ಯಾಂಕ್ ಆನ್ ಆದರೆ ಇಲ್ಲಿ ಎ ಎಂಬ ಬಟನ್ ಮೇಲೆ ಕೆಂಪನೆಯ ಲೈಟು ಆನ್ ಆಫ್ ಸ್ಟಾರ್ಟು ಆಫು ಆಗ್ತಾ ಇದೆ. ಆವಾಗ ನಾವು ಒಂದನೇ ಬ್ಯಾಂಕ್ ಎಡಿಟಿಂಗ್ ಮಾಡೋಣ. ಒಂದನೇ ಬ್ಯಾಂಕ್ನಲ್ಲಿ ಪ್ಯಾಡ್ ನಂಬರ್ 1ನಲ್ಲಿ ಬಾಕ್ಸ್ 1 T17, ಒಂದನೇ ಬಾಕ್ಸ್ನಲ್ಲಿ T17 ಡಬಲ್ ಹೈ-ಹಟ್ ಟಾಮ್ ಅಂತ ಬರುತ್ತೆ. ಎರಡನೇ ಬಾಕ್ಸ್ನಲ್ಲಿಯೂ ಕೂಡ T17 ಬರುತ್ತೆ, T17. ಮೂರನೇ ಬಾಕ್ಸ್ನಲ್ಲಿಯೂ ಕೂಡ T17 ಡಬಲ್ ಹೈ-ಹಟ್ ಟಾಮ್ ಅಂತ ಬರುತ್ತೆ. 1, 2, 3 ಮೂರು ಬಾಕ್ಸ್ನಲ್ಲಿ T17. ನಾಲ್ಕನೇ ಬಾಕ್ಸ್ನಲ್ಲಿ B47 ಕಿಕ್ 3 ಅಂತ ಬರುತ್ತೆ. ಐದನೇ ಬಾಕ್ಸ್ನಲ್ಲಿಯೂ ಕೂಡ ಕಿಕ್ 3 B47 ಬರುತ್ತೆ. ಆರನೇ ಬಾಕ್ಸ್ನಲ್ಲಿ ಲೂಸ್ ನೇರ್ ಬರುತ್ತೆ, S14. ಐದನೇ ಬಾಕ್ಸ್ ಆಯಿತು, ಆರನೇ ಬಾಕ್ಸ್ ಆಯಿತು. ಇನ್ನು ಏಳನೇ ಬಾಕ್ಸ್ನಲ್ಲಿ L30. ಎಂಟನೇ ಬಾಕ್ಸ್ನಲ್ಲಿ ಸ್ಮಾಲ್ 01 ಬರುತ್ತೆ, ಸ್ಲೈಸ್ ಬೆಲ್ ಅಂತ ಬರುತ್ತೆ. T17 B47 S14, L30 ಟಿಂಬಲ್ ರಿಂಗ್ ಬರುತ್ತೆ. ಸ್ಮಾಲ್ 01 ಬರುತ್ತೆ, ಸ್ಲೈಸ್ ಬೆಲ್ ಅಂತ ಬರುತ್ತೆ. ಸ್ಮೈಲ್ 01 ಬರುತ್ತೆ, ಸ್ಲೈಸ್ ಬೆಲ್ ಅಂತ. ಇವಾಗ ಇನ್ಸ್ಟ್ರೂಮೆಂಟ್ ಆಯಿತು. ಇನ್ನು ಎಲ್ಲ ಇನ್ಸ್ಟ್ರೂಮೆಂಟ್, ಎಲ್ಲ ವಾದ್ಯಗಳ ಸೌಂಡ್ ನೋಡೋಣ, ಆವಾಜ್ ನೋಡೋಣ, ಎಷ್ಟು ಧ್ವನಿವರ್ಧಕ ಇದೆ ಅಂತ ನೋಡೋಣ. ಮೊದಲಿಗೆ ಒಂದನೇ ಬಾಕ್ಸ್ನಲ್ಲಿ 15, 12, 15, 12, 15, 1ರಿಂದ 8 ಬಾಕ್ಸ್ಗಳಲ್ಲಿ 15 ಇದ್ದರೆ ಕೇವಲ 4ನೇ ಬಾಕ್ಸ್ನಲ್ಲಿ ಮಾತ್ರ 12 ಇದೆ. 4ನೇ ಬಾಕ್ಸನ್ನು ಹೊರತುಪಡಿಸಿ ಎಲ್ಲ ಬಾಕ್ಸ್ಗಳಲ್ಲಿ 15 ಇದೆ ಸೌಂಡು. ಇವಾಗ ಪಿಚ್ ನೋಡೋಣ. ಪಿಚ್ ಅಂದರೆ ಸ್ಕೇಲ್. ಪ್ರತಿಯೊಂದು ಯಾವುದೇ ಸಿನಿಮಾದ ಹಾಡಿರಲಿ ಅಥವಾ ಯಾವುದೇ ಕಾರ್ಯಕ್ರಮದ ಹಾಡಿರಲಿ, ಅಲ್ಲಿ ಪಿಚ್ ಅಂದರೆ ಸ್ಕೇಲ್ ಇಂಪಾರ್ಟೆಂಟ್ ಇರುತ್ತೆ. ಪಿಚ್ ಆಯಾ ಸ್ಕೇಲ್ ಮೇಲೆ ಕರಿ 2, ಕರಿ 3, ಕರಿ 4, ಬಿಳಿ 1 ಹೀಗೆ ನಾನಾ ಥರದ ಸ್ಕೇಲ್ಗಳಿವೆ. ಆ ಸ್ಕೇಲ್ ಮೇಲೆ ಹಾಡಿನ ಡಿಪೆಂಡ್ ಇರುತ್ತೆ. ಇವಾಗ ಸ್ಕೇಲ್ ನೋಡೋಣ. ಪಿಚ್ ಅಂತ ಬರುತ್ತೆ, ಪಿಚ್ ಕೋರ್ಸ್. ಒಂದರಲ್ಲಿ 12, 6, 2, 0, 1, 4, -1, 0, 4, 8 ಬಾಕ್ಸ್ಗಳಲ್ಲಿ ಇವಾಗ ಪಿಚ್ ಆಯಿತು. ಆ ನಂತರ ಡಿ ಕೆ ನೋಡೋಣ. ಡಿ ಕೆ ಅಂದರೆ ಆಸ್ ಅಂತ ಬರುತ್ತೆ, ಧ್ವನಿಯ ಜೋರು ಮಟ್ಟ.
0, 1ನೇ ಬಾಕ್ಸ್ನಲ್ಲಿ 0, 2ನೇ ಬಾಕ್ಸ್ನಲ್ಲಿ ಕೂಡ 0, 3ನೇ ಬಾಕ್ಸ್ನಲ್ಲಿ 0, 4ನೇ ಬಾಕ್ಸ್ನಲ್ಲಿ 31, 1ರಿಂದ 3 0 ಬರುತ್ತೆ, 4ನೇ ಬಾಕ್ಸು ಹಾಗೂ 5ನೇ ಬಾಕ್ಸ್ನಲ್ಲಿ 31 ಬರುತ್ತೆ, 6ನೇ ಬಾಕ್ಸ್ನಲ್ಲಿ 6, 7ನೇ ಬಾಕ್ಸ್ನಲ್ಲಿ 4, 8ನೇ ಬಾಕ್ಸ್ನಲ್ಲಿ 0. ಡಿ ಕೆ ಆದಮೇಲೆ ಪ್ಯಾನ್ ಬರುತ್ತೆ. ಪ್ಯಾನ್ ಎಲ್ಲ ಬಾಕ್ಸ್ಗಳಲ್ಲಿ ಸೆಂಟರ್ ಬರುತ್ತೆ. ಕರ್ವ್ ಬರುತ್ತೆ. ಕರ್ವ್ ಎಲ್ಲ ಬಾಕ್ಸ್ಗಳಲ್ಲಿ EXP4 ಬರುತ್ತೆ. EXP4. ಇವಾಗ ಎಫೆಕ್ಸ್ ಸೆಟ್ಟಿಂಗ್ ನೋಡೋಣ. ಎಫೆಕ್ಸ್ ಸೆಂಡ್ ಅಂತ ಬರುತ್ತೆ, ಅದನ್ನು ನೋಡೋಣ. 1ನೇ ಬಾಕ್ಸ್ನಲ್ಲಿ 8, 2ನೇ ಬಾಕ್ಸ್ನಲ್ಲಿ 9, 3ನೇ ಬಾಕ್ಸ್ನಲ್ಲಿ 8, 4ನೇ ಬಾಕ್ಸ್ನಲ್ಲಿ 8, 5ನೇ ಬಾಕ್ಸ್ನಲ್ಲಿ 8, 6ನೇ ಬಾಕ್ಸ್ನಲ್ಲಿ 8, 7ನೇ ಬಾಕ್ಸ್ನಲ್ಲಿ 7, 8ನೇ ಬಾಕ್ಸ್ನಲ್ಲಿ 9. ಎಫೆಕ್ಸ್ ಸೆಟ್ಟಿಂಗ್ ಮತ್ತೊಂದು ನೋಡೋಣ. 8, 9, 8, 8, 8, 8, 7, 9. ಎಫೆಕ್ಸ್ ಸೆಟ್ಟಿಂಗ್ ಆದಮೇಲೆ ಮತ್ತೆ ಬ್ಯಾಂಕ್ AB ಅಂತ ಬರುತ್ತೆ, ಅದರಲ್ಲಿ ಪ್ರೆಸ್ ಮಾಡೋಣ. ಇವಾಗ ಬಿ ಬ್ಯಾಂಕ್ನಲ್ಲಿ ಯಾವ್ಯಾವ ವಾದ್ಯದೆ ಅಂತ ನಾವು ನೋಡೋಣ. 1ನೇ ಬಾಕ್ಸ್ನಿಂದ 1ನೇ ಬಾಕ್ಸ್ನಲ್ಲಿ T21, 2ನೇ ಬಾಕ್ಸ್ನಲ್ಲಿ T21, 3ನೇ ಬಾಕ್ಸ್ನಲ್ಲಿ T21. 1, 2, 3 ಮೂರು ಬಾಕ್ಸ್ಗಳಲ್ಲಿ T21 ರಿಯಲ್ ಟಾಮ್ ಒಂದಂತ ಬರುತ್ತೆ. 4ನೇ ಬಾಕ್ಸ್ನಲ್ಲಿ C01 ಕ್ರ್ಯಾಶ್ ಅಂತ ಬರುತ್ತೆ. 5ನೇ ಬಾಕ್ಸ್ನಲ್ಲಿ T20 ಫ್ಯೂಷನ್ ಟಾಮ್ ಅಂತ ಬರುತ್ತೆ, T20. 6ನೇ ಬಾಕ್ಸ್ನಲ್ಲಿ S01 ಎಕೋಸ್ನೇರ್ ಅಂತ ಬರುತ್ತೆ, S17. 7ನೇ ಬಾಕ್ಸ್ನಲ್ಲಿ ಶೇಖರ್ ಅಂತ ಬರುತ್ತೆ, L24. 8ನೇ ಬಾಕ್ಸ್ನಲ್ಲಿ E30 ಕ್ಯಾಪಿಟಲ್ E30 ಮೂಡಿ 2 ಅಂತ ಬರುತ್ತೆ. ಇವಾಗ 8 ಬಾಕ್ಸ್ನ ವಾದ್ಯ ಆಯಿತು. ಮತ್ತೊಮ್ಮೆ ನೋಡೋಣ. T21, 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 C01, C01, T20, S07, L24, E40. ಎಲ್ಲ ವಾದ್ಯ ಆದ ನಂತರ ಯಾವ್ಯಾವ ವಾದ್ಯಗಳ ಎಷ್ಟೆಷ್ಟು ಆವಾಜಿದೆ, ಸೌಂಡ್ ಇದೆ, ವ್ಯಾಲ್ಯೂಮ್ ಇದೆ ನೋಡೋಣ. ವ್ಯಾಲ್ಯೂಮ್ ಚೆಕ್ ಮಾಡೋಣ. ಲೆವೆಲ್ ಅಂತ 15 1ನೇ ಬಾಕ್ಸ್ನಲ್ಲಿ, 2ನೇ ಬಾಕ್ಸ್ನಲ್ಲಿ 15, 3ನೇ ಬಾಕ್ಸ್ನಲ್ಲಿ 15, 4ನೇ ಬಾಕ್ಸ್ನಲ್ಲಿ 15, 5ನೇ ಬಾಕ್ಸ್ನಲ್ಲಿ 15, 6ನೇ ಬಾಕ್ಸ್ನಲ್ಲಿ 15, 7ನೇ ಬಾಕ್ಸ್ನಲ್ಲಿ 8, 8ನೇ ಬಾಕ್ಸ್ನಲ್ಲಿ 15. 1, 2, 3, 4, 5, 6, 8. 1, 2, 3, 4, 5, 6, 8. ಎಲ್ಲ ಈ ಬಾಕ್ಸ್ಗಳಲ್ಲಿ 15 ಇದೆ. ಕೇವಲ 7ನೇ ಬಾಕ್ಸ್ನಲ್ಲಿ ಮಾತ್ರ 8 ಇದೆ ಆವಾಜ್. ಪೀಚ್ ನೋಡೋಣ ಯಾವ್ಯಾವ ಬಾಕ್ಸ್ಗಳಲ್ಲಿ ಎಷ್ಟಿದೆ ಅಂತ. 1ನೇ ಬಾಕ್ಸ್ನಲ್ಲಿ 12, 6 2ನೇ ಬಾಕ್ಸ್ನಲ್ಲಿ, 3ನೇ ಬಾಕ್ಸ್ನಲ್ಲಿ 2, 4ನೇ ಬಾಕ್ಸ್ನಲ್ಲಿ 1, 5ನೇ ಬಾಕ್ಸ್ನಲ್ಲಿ -3, 6ನೇ ಬಾಕ್ಸ್ನಲ್ಲಿ 9, 7ನೇ ಬಾಕ್ಸ್ನಲ್ಲಿ -1, 8ನೇ ಬಾಕ್ಸ್ನಲ್ಲಿ 5. ಪಿಚ್ ಮತ್ತೊಮ್ಮೆ ನೋಡೋಣ. 12, 6, 2, 1, -3, 9, -1, 5. ಪೀಚ್ ಆದ ನಂತರ ಡಿ ಕೆ ನೋಡೋಣ. 0, 0, 0, 8, 5, 0, 0, 21. ಪ್ಯಾನ್
ಯಥಾ ಪ್ರಕಾರ ಎಲ್ಲ ಬಾಕ್ಸ್ಗಳಲ್ಲಿ ಪ್ಯಾನ್ ಸೆಂಟರ್ ಇದೆ. ಕರ್ವ್ ನೋಡೋಣ. ಬಿ ಬ್ಯಾಂಕಿನ ಎಲ್ಲ ಕರ್ವ್ ಸೆಟ್ಟಿಂಗ್ EXP4 ಅಂತ ಇದೆ. ಇವಾಗ ಎಪೆಕ್ಸ್ ಸೆಂಡ್ ನೋಡೋಣ. 1ನೇ ಬಾಕ್ಸ್ನಲ್ಲಿ 6, 2ನೇ ಬಾಕ್ಸ್ನಲ್ಲಿ 9, 9, 9, 8, 8, 9, 8. ಎಪೆಕ್ಸ್ ಸೆಟ್ಟಿಂಗ್ ಮತ್ತೊಮ್ಮೆ ನೋಡೋಣ. 6, 9, 9, 9, 8, 8, 9, 8. ಇವಾಗ ಎಪೆಕ್ಸ್ ಸೆಟ್ಟಿಂಗ್ ಆಯಿತು. ಎಪೆಕ್ಸ್ ಸೆಟ್ಟಿಂಗ್ ಆದ ನಂತರ ನಾವು ಪುನಃ ಇಲ್ಲಿ ಸೌಂಡು, ಮಿಡಿ ಪ್ಯಾಡಲು ಆದ ನಂತರ ಎಪೆಕ್ಸ್ ಯುಟಿಲಿಟಿ ಅಂತ ಬರುತ್ತೆ. ಎಪೆಕ್ಸ್ ಯುಟಿಲಿಟಿ ಕ್ಲಿಕ್ ಮಾಡಿದರೆ ಯಾವ್ಯಾವ ಟೈಪ್ ಇದೆ ಅಂತ ಗೊತ್ತಾಗುತ್ತೆ. ಎಪೆಕ್ಸ್ ಟೈಪು ಹಾಲ್ 1 ಡಾರ್ಕ್ ಅಂತ ಬರುತ್ತೆ. ಹಾಲ್ 1 ಡಾರ್ಕ್ ಅಂತ ಬರುತ್ತೆ. ಎಪೆಕ್ಸ್ ಟೈಮಿಂಗು 11 ಬರುತ್ತೆ. ಅದೇ ರೀತಿ ಎಪೆಕ್ಸ್ ಲೆವೆಲು 15 ಬರುತ್ತೆ. ಈ ರೀತಿ ದಾಂಡಿಯಾ ಪ್ಯಾಚ್ ಎಡಿಟಿಂಗ್ ಆಯಿತು. ವಾದ್ಯ ನುಡಿಸಿ ನೋಡೋಣ ದಾಂಡಿಯಾ ಪ್ಯಾಚ್ ಯಾವ ರೀತಿ ಇದೆ ಅಂತ. ಇಲ್ಲಿಗೆ ನಮ್ಮ ದಾಂಡಿಯಾ ಪ್ಯಾಚ್ ಎಡಿಟಿಂಗ್ ಸಂಪೂರ್ಣವಾಯಿತು. ನನ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ನನ್ನನ್ನು ಸಂಪರ್ಕಿಸಿ, ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಸೆಕ್ಷನ್ನಲ್ಲಿ ತಮ್ಮ ಅತ್ಯುತ್ತಮವಾದ ಕಾಮೆಂಟ್ಗಳನ್ನು ನೀಡ್ತಾ ಇರಿ. ನನಗೆ ಅದೇ ಪ್ರೋತ್ಸಾಹ. ನಾನು ಹೊಸ ವಿಡಿಯೋಗಳನ್ನು ತಮ್ಮ ಮುಂದೆ ತರುತ್ತೇನೆ. ನನ್ನ ಯೂಟ್ಯೂಬ್ ಚಾನೆಲ್ ಮ್ಯೂಸಿಕ್ ಆರ್ಟಿಸ್ಟ್ ಶಾಂತನಾಥ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.